ಇದಕ್ಕೆ ಒಂದು 25 ದಿವಸ ಮುಂಚೆ ಮಲ್ಲೇಶ್ವರವ್ರನ್ನ ಹಾಕಿದ್ರು. ಆ ಮಲ್ಲೇಶ್ವರನ್ ಚೇಂಜ್ ಮಾಡಿ ಈತ ಮತ್ತೆ DR ಹತ್ರ ಈ ಚುನಾವಣಾಧಿಕಾರಿ ಹಾಕ್ಸ್ಕೊಂಡ್ಬಂದ್ರು ಸುನಿಲ್ನ. ಅದಕ್ಕೆ ಮುಂಚೆ ಸುನಿಲ್ನೇ ಹಾಕಿದ್ರು, ಅದಕ್ಕೆ ಮುಂಚೆ ಬೇರೆಯವ್ರನ್ನ ಹಾಕಿದ್ರು. 4 ಜನ ಬದಲಾವಣೆ ಮಾಡ್ಕೊಂಡು 2 ಸಂದರ್ಭದಲ್ಲಿ ಇವ್ರನ್ನ ಹಾಕಿದಂಥವ್ರನ್ನ ಅಧಿಕಾರಿಗಳಿಗೆ ನಾವು ಈತ ಸರಿ ಇಲ್ಲ ಅಂತ ಹೇಳಿ ಆದ್ಮೇಲೆ ಮಲ್ಲೇಶ್ವರವ್ರನ್ನ ಚುನಾವಣಾಧಿಕಾರಿ ಹಾಕಿದಾಗ ಏಕಾಏಕಿ ಆಡಳಿತಾತ್ಮಕ ದೃಷ್ಟಿಯಿಂದ ನಾನು ಬದಲಾವಣೆ ಮಾಡಿದ್ದೀನಿ ಅಂತ ಹೇಳಿ ನಮ್ಮ DR ಸಾಹೇಬರು CDO ಸುನಿಲ್ನವ್ರು ಹಾಕಿದ್ದಾರೆ. CDO ಸುನಿಲ್ರವರು ಹಿಂದೆ ಲೋಕಯುಕ್ತದಲ್ಲಿ ಡ್ರಾಪ್ ಆಗಿದ್ದಾರೆ. ಅದಾದ ನಂತರ ಇವರು ಜಾಣಗೆರೆ ಒಳಗೂ 2.5 ಲಕ್ಷನೋ 3 ಲಕ್ಷನೋ ದುಡ್ಡು ಇಸ್ಕೊಂಡು ನಾನೇನೋ ಮಾಡಿ ಇದು ಮಾಡ್ತೀನಿ ಅಂತ ಹೇಳಿ ಕಡೆಗೆ ಅಲ್ಲಿ ಜಾಣಗೆರೆದು ರಿಸಲ್ಟ್ ವ್ಯತ್ಯಾಸ ಆಗಿದೆ. ಆ ರಿಸಲ್ಟ್ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮುಂದೂಡಿಸ್ಬೇಕು ಅಂತ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ 11:45 ಮತ್ತೆ ಅದರಲ್ಲಿ ಸೀರಿಯಲ್ ನಂಬರ್ ಇಲ್ಲ. ಆ ಸೀರಿಯಲ್ ನಂಬರ್ ಇಲ್ಲ ಅಂತಂದು ಕಡೆಗೆ ಇದು ಮಾಡಿ ಕಡೆಗಿದಾಯ್ತು. ರಾತ್ರಿ 1:15 ಗಂಟೆ ಆಯ್ತು ಕೌಂಟಿಂಗ್ ಮಾಡುವಂಥದ್ದು. ಅಲ್ಲೂ ಇದನ್ನೇ ಇದು ಮಾಡಿದ್ದಾರೆ. ಆಮೇಲೆ ಒಂದು ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡ್ಕೋಬೇಕಾದ್ರೆ CDO ಚುನಾವಣಾಧಿಕಾರಿ ಅವ್ರು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಚುನಾವಣಾಧಿಕಾರಿಗಳನ್ನ ನೇಮಕ ಮಾಡಬೇಕಾದ್ರೆ ಸರ್ಕಾರದ ಒಂದು ನಾರ್ಮ್ಸ್ ಇದೆ. ಅವನು ಉದ್ಯೋಗಿ ಆಗಿರ್ಬೇಕು, ಹಿಂದೆ ಚುನಾವಣಾ ಟ್ರೈನಿಂಗ್ ಪಡೆದಿರ್ಬೇಕು, ಅವನು ಚುನಾವಣೆ ಎಲ್ಲರ ಪಾರ್ಟಿಸಿಪೇಟ್ ಮಾಡಿರ್ಬೇಕು. ಅಂಥವ್ರನ್ನ ಫಸ್ಟ್ ಪೋಲಿಂಗ್ ಆಫೀಸರು, ಸೆಕೆಂಡ್ ಪೋಲಿಂಗ್ ಆಫೀಸರು ಅಥವಾ ಕೈ ಬಣ್ಣ ಹಾಕೋರು ಇಂಥವ್ರನ್ನ 4-5 ಜನ ಮಾಡ್ತಾರೆ. ಇವರಲ್ಲಿ ಅದು ಯಾವ ಪದ್ಧತಿನೂ ಇಲ್ಲ. ಇಲ್ಲಿ ಸದಾಶಿವ ರೆಡ್ಡಿ ಅಂದ್ಬಿಟ್ಟು ನಮ್ಮ AR ಆಫೀಸ್ನಲ್ಲಿ ಒಬ್ಬರಿದ್ದಾರೆ. ಅವರು ರಾಮನಗರದಲ್ಲಿದ್ದು ಲೋಕಾಯುಕ್ತ ರೈಡ್ ಆಗಿ ಸಸ್ಪೆಂಡ್ ಆಗಿರೋ FIR ನಂಬರು ಇಲ್ಲಿದೆ. ಅವ್ರನ್ನ ಮಡಿಕತ್ತಾರೆ. ಅವ್ರ ಮಗಳಿಲ್ಲಿ ಏನೋ ಓದ್ತಾವಳೆ, ಅವ್ ಮಗಳು ಓದೋಳನ್ನ ಕರ್ಕೊಂಬಂದು ಚುನಾವಣೆ ಕೂರಿಸ್ಕತ್ತಾನೆ. ಇಲ್ಲಿ ನಮ್ಮ ಕುಣಿಗಲ್ನಲ್ಲಿ ಒಂದು ಪತ್ತಿನ ಸಹಕಾರ ಸಂಘ ಇತ್ತು ನಮ್ಮ ಕಲ್ಲು ಬಿಲ್ಡಿಂಗ್ನಲ್ಲಿ. ಇವತ್ತು ನಮ್ಮ ಮಾಜಿ ಮಂತ್ರಿಗಳಾದ ರಾಮಯ್ಯನವ್ರ ಮನೆಗೆ ಶಿಫ್ಟ್ ಆಗಿದೆ. ಅಲ್ಲೊಬ್ಬ ಲೇಡಿ ಇದ್ದಾರೆ, ಅವ್ರು ಯಾವ ಚುನಾವಣೆ ಮಾಡಿ ಅಭ್ಯಾಸ ಇಲ್ಲ. ಆ ಲೇಡಿನ ಚುನಾವಣೆಗೆ ತಗೊಂಡಿದ್ದಾರೆ. ಮತ್ತೆ ಇವಾಗ ಏನು ಜಾಣಗೆರೆ ಈಗ ಸಂತೆಮಾತೂರಿಗೆ ಬಂದಿದ್ದಾರೆ ಚುನಾವಣೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚನ್ನರಾಯಪಟ್ಟಣದಿಂದ ಕರ್ಕೊಂಬಂದಿದ್ದಾರೆ. ಅವ್ರ ಡಿಸಿಗ್ನೇಷನ್ ಗೊತ್ತಿಲ್ಲ, ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿಲ್ಲ, ಏನೂ ಗೊತ್ತಿಲ್ಲ. ನೆನ್ನೆ ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಇದಿಲ್ಲ. ಆಮೇಲೆ ಚುನಾವಣೆ ನಡೆಯೋದು ನಮ್ಮ ತಾಲೂಕಿನಲ್ಲಿ ಸಾಧಾರಣ ಇವಲ್ಲಿ ಹಳಬರಿಗೆಲ್ಲ ಗೊತ್ತಿದೆ ಎಷ್ಟು ಚುನಾವಣೆ ಮಾಡಿದ್ದೀವಿ, ಯಾವ ಥರ ಮಾಡಿದ್ದೀವಿ, ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಅದು ಉದ್ಮಾಸ್ಕೊಂಡ್ರ ಕಾಲದಿಂದನೂ ನಿಮಗೆ ಗೊತ್ತಿದೆ. ಇವರು ಚುನಾವಣೆ ಮಾಡೋದು ಹೆಂಗದೆ ಅಂತಂದ್ರೆ ಕ್ಯಾಂಡಿಡೇಟ್ನ ಒಳಗಡೆ ಬಿಡ್ತಾ ಇಲ್ಲ, ಪೋಲಿಂಗ್ ಬೂತ್ ಒಳಗೆ ಬಿಡ್ತಾ ಇಲ್ಲ. ಕ್ಯಾಂಡಿಡೇಟು ಸ್ಪರ್ಧಿಸೋರಲ್ಲ ಇವರೇ, ಸ್ಪರ್ಧಿಸೋರನ್ನು ಒಳಗಡೆ ಬಿಡ್ತಾ ಇಲ್ಲ. ಅವ್ರಿಗೆ ಬೇಕಾದವರು ಒಂದು 7-8 ಜನ ಒಳಗಡೆ ಕೂರಿಸ್ಕೊಂಡ್ಬಿಟ್ಟು ಪೊಲೀಸ್ನವರು ಗೇಟಲ್ಲಿ ಒಂದು 100 ಜನ ನಿಂತವ್ರೆ. ಆ 100 ಜನ ಬೇಧಿಸ್ಕೊಂಡು ಜನ ಓಟ್ ಹಾಕೋಕೆ ಹೋಗೋದು ಹೆಂಗೆ? ತಿರ್ಗಾ ರೆಡ್ಡಿ ಬಂದವನೇ ಅವನೇನು ಕರಾಮತ್ ಮಾಡ್ತಾವನೆ ಅಂತ ಗೊತ್ತಾದ್ಮೇಲೆ ನಾನೇ ಹೋಗಿ ನವೀನ್ ಗೌಡ್ರ ಹತ್ರ ಮಾತಾಡಿ ಇದು ಸೂಕ್ತವಾದಲ್ಲ, ಕ್ಯಾಂಡಿಡೇಟ್ ಒಳಗಡೆ ಕಳಿಸಿ, ಯಾರನ್ನೂ ಬಿಡಬೇಡಿ ಅಂತ ಹೇಳಿದ್ದಾನೆ. ಹಂಗಂತ ರೈಟಿಂಗ್ನಲ್ಲಿ ಕೊಡ್ತೀರಾ ನೀವು? ಯಾರೋ ಬಿಡಬೇಡಿ ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ ಹೋದಂಗೆ ಏನ್ರಿ ಚುನಾವಣೆ ಮಾಡ್ತೀರಿ ನೀವು? ಬೂತ್ ಒಳಗಡೆ ಒಬ್ಬರು ಕ್ಯಾಂಡಿಡೇಟ್ ಬಿಟ್ಟಿಲ್ಲ, ಅವ್ರ ಕಡೆಯವ್ರನ್ನ ಮಾತ್ರ ಕ್ಯಾಂಡಿಡೇಟ್ ಬಿಟ್ಟಿದ್ದಾರೆ. ಅದಾದ್ಮೇಲೆ ಆ ರೆಡ್ಡಿನ ನೀವು ಆಚೆ ಕಳಿಸಲ್ವಾ ಅಂತ ಹೇಳಿದ ಮೇಲೆ ಸದಾಶಿವ ರೆಡ್ಡಿ ಅಂತ ಏನೋ AR ಆಫೀಸ್ನಲ್ಲಿ ಅವರು ಕೆಲಸದಲ್ಲಿ ಇರುವಂಥದ್ದು. ಆಮೇಲೆ ಅವನ್ನ ಕರ್ಕೊಂಬಂದು ಈಚೆ ಕಳಿಸಿದ್ರು. ಆ ಈಚೆ ಕಳಿಸಿದಾದ್ಮೇಲೆ ಈ ಮತದಾರರು ಪಟ್ಟಿದ್ದು ನಮಗೆ ನಮ್ಮ ಸಹಕಾರ ಸಂಘದ ಇಲಾಖೆಯ ಕೆಲವು ಅಧಿಕಾರಿಗಳೇ ನನಗೆ ಮಾಹಿತಿ ಕೊಟ್ಟಿದ್ರು. ಇದೇ ಥರ ನಡೀತದೆ, ಜಾಣಗೆರೆ ಇದೇ ಥರ ಆಗಿದೆ, ಇಲ್ಲೂ ಇದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ನು ಗುತ್ತಿಗೆ ಒಪ್ಕೊಂಡಿದ್ದಾನೆ. ಯಾವುದೇ ಕಾರಣದಿಂದ ನೀವು ಕಣ್ಣಿಟ್ಟು ಕಾಯಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ ನಮಗೆ. ಆ ನಿರ್ದೇಶನ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಇದನ್ನೆಲ್ಲ ವಾಚ್ ಮಾಡಿದ್ದಾದ್ಮೇಲೆ ಒಬ್ಬ ಅವನು ಶಿವಕುಮಾರು ಚೂರಿ ಸೊಬ್ಗೈನ ಮಗ ಅಂತ ಏನು ಹೇಳಿದ್ರು, ಅವನು ಒಂದು ಓಟ್ ಹಾಕಿ ಅವ್ನು ಜೈವಿಂದ 25-30 ತಗೊಂಡು ಒಂದ್ರ ಮೇಲೆ ಒಂದು ಹಾಕಕ್ಕೆ ಅಂತ ಹೋದಾಗ ಅವನು ನಮ್ಮ ಏಜೆಂಟ್ ಬಾಲೂನ್ ಹೋದ್ರೆ ಈ ಚುನಾವಣಾಧಿಕಾರಿನೇ ಅವನು ಆಚೆ ತಳ್ಬಿಟ್ಟು 3 ಜನ ಪೊಲೀಸ್ನವ್ರುವಾಗ ಅವನು ಈಚೆ ಕೇಳ್ಕೊಂಬರ್ತಾರೆ. ಇದು ಹೋಗ್ಬೇಕು ಒಂದು ಏನು ಈಗ ಏನು ಚುನಾವಣೆ ಮಾಡಬೇಕಾದ್ರೆ ಯಾರೋ 2 ಕಳಿಸಿ 3 ಜನ ಕಳಿಸಿ 5 ಜನ ಕಳಿಸಿ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಬರ್ತಾರೆ. ಈ ಯಾವ ಆಧಾರದ ಮೇಲೆ ಇಷ್ಟು ಜನ ಚುನಾವಣೆಗೆ ಬಂದಿದ್ದಾರೆ? 2 CRP ವ್ಯಾನು, ಇಡೀ ತಾಲೂಕಿನ ಪೊಲೀಸ್ ಎಲ್ಲ ಅಲ್ಲೇ ಇತ್ತು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ನೇರವಾಗಿ ಅಲ್ಲೇ ನಿಂತಿದ್ರು.
ನಾನು ಹೇಳ್ತೀನಿ ಕ್ಯಾಂಡಿಡೇಟ್ ಕಳಿಸಿ ಸ್ವಾಮಿ, ಕ್ಯಾಂಡಿಡೇಟ್ ಕಳ್ಸಂಗಿಲ್ವ, ಆರ್ ಒ ಹೇಳಿದ್ರೆ ಕಳಿಸಿದ್ರೆ ಕಳಿಸಲ್ಲ ಅಂತ ಹೇಳಿದ್ರು. ಓಲಾ ರೆಡ್ಡಿನೂ ಇದ್ದಾನೆ, ಅವನು ಚುನಾವಣೆಗೆ ನೇಮಕ ಆಗಿಲ್ಲ, ಅನ್ಅಫಿಷಿಯಲ್ ಆಗಿ ಒಳಗಡೆ ಬಂದಿದ್ದಾನೆ. ಅವನ ಮಗಳು ಅನ್ಅಫಿಷಿಯಲ್ ಆಗಿ ಬಂದಿದ್ದಾಳೆ. ಈಗ ಅವ್ರನ್ನ ನೀವು ಆಚೆ ಕಳ್ಸೋದು ರೆಡ್ಡಿ ಕಳ್ಸೋದು, ರೆಡ್ಡಿ ಮಗಳು ಒಳಗೆ ಇದ್ದ, ಅವಳು ಇನ್ನೂ ಏನೋ ಓದ್ತಾ ಇದ್ದಾಳೆ, ಅವಳು ಯಾವ ಸರ್ಕಾರಿ ಕೆಲಸದಲ್ಲೂ ಇಲ್ಲ. ಇಂಥ ಅಸಮರ್ಪಕ ಒಂದು ಚುನಾವಣೆ ಮಾಡಕ್ಕೆ. ಈಗ ಒಂದು ಚುನಾವಣೆ ಮಾಡಬೇಕು ಅಂತಂದಾಗ ಈ ತಾಲೂಕಿನಲ್ಲಿ ಸುಮಾರು ನಾನು 83-84ರಿಂದ ನಾನು ತಾಲೂಕ್ ಲೆವೆಲ್ ಚುನಾವಣೆ ಮಾಡ್ಕೊಂಡ್ ಬಂದಿದ್ದೀನಿ. ಚುನಾವಣೆ ಮಾಡಿದಾಗ 3 ಜನ 4 ಜನ ಪೊಲೀಸರು ಬರೋರು, ನಿಂತ್ಕೊಳ್ಳೋರು, ಏನು ಲಾ ಅಂಡ್ ಆರ್ಡರ್ ಏನಾದ್ರು ಸಮಸ್ಯೆ ಇದ್ರೆ ಸ್ವಲ್ಪ ಮೇಂಟೈನ್ ಮಾಡೋರು. ಸ್ವಾಮಿ 4-5 ರಿಸರ್ವ್ ವ್ಯಾನ್ ಹಾಕ್ಬೇಕು, 4-5 ರಿಸರ್ವ್ ವ್ಯಾನ್ ಕಳಿಸಿದ್ಬಿಟ್ಟು ಚುನಾವಣಾಧಿಕಾರಿ ಏನಾರ ನಿಮಗೆ ಕಾಗದ ಕೊಟ್ಟವನ? ಅವ್ರಿಗೆ TADA ಕೊಡೋರು ಯಾರು? ಇದೇ ಸುನಿಲ್ನವರು ಬೆಂಗಳೂರು ದಕ್ಷಿಣಕ್ಕೆ ಕುಣೂರು ತಾಲೂಕನ್ನ ಸೇರಿಸ್ಬಿಟ್ಟು ನಾನು AR ಆಗ್ಬರ್ತೀನಿ, ನಿಮ್ಮನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ಸುನಿಲ್ದು ಮೊನ್ನೆ ಲಾಸ್ಟ್ ಇಯರ್ ಟ್ರಾನ್ಸ್ಫರ್ ಆಗಿತ್ತು, ಹೈಕೋರ್ಟ್ ರಿಟ್ ಹಾಕಿದ್ರು ಸ್ಟೇ ಆಗ್ಲಿಲ್ಲ. ರಿಟ್ ಅಪೀಲ್ ನಲ್ಲಿ ಸ್ಟೇ ತಗೊಂಡಿದ್ದಾರೆ, ಇನ್ನು ಪೆಂಡಿಂಗ್ ನಲ್ಲಿ ಇದೆ ಅದು. ಆ ರಿಟ್ ಅಪೀಲ್ ಸ್ಟೇ ತಗೊಂಡಾಗ DR ಗೆ ಹೇಳಿ DR ಕಡೆಯಿಂದ ಅಬ್ಜೆಕ್ಷನ್ ಆಗ್ತಿಲ್ಲ. ಇದು ಅಲ್ಲೂ ರಿಟ್ ಅಪೀಲ್ ನಲ್ಲೂ ಸ್ಟೇ ಕೊಡ್ತಿರ್ಲಿಲ್ಲ, ಇದು ಕೊಡ್ತಿರಲಿಲ್ಲ. ಈತ ಯಾವುದೇ ಚುನಾವಣಾ ಕರ್ತವ್ಯಕ್ಕೆ ಮತ್ತೆ ಜವಾಬ್ದಾರಿ ಸ್ಥಾನ ಇದು ಯಾವುದು ಕೊಡ್ಕೊಡುದು ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂದು ಆದೇಶ ಆಗಿತ್ತು. ಆ ಆದೇಶ ಹಿಂಪಡೆದವ್ರೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಹೇಳ್ತವ್ರೆ, ಯಾವ ಆದೇಶ ಹಿಂಪಡೆದವ್ರೆ ಹಿಂಪಡೆದಿಲ್ಲ ಅಂತ ಗೊತ್ತಿಲ್ಲ. ಆಮೇಲೆ ದೊಡ್ಡ ಕಲ್ಲಳ್ಳಿ ಅಂತ ಹೇಳ್ಬಿಟ್ಟು ಒಂದು ಡೈರಿ ಚುನಾವಣೆ ಸೆಕ್ರೆಟರಿ 13D ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಸೆಕ್ರೆಟರಿನ 13D ನೋಟಿಸ್ ಕೊಟ್ಟಿರೋದಕ್ಕೆ ಅವ್ರ ಹತ್ರ ಸಾಕ್ಷ್ಯಾಧಾರ ಇದೆ. ಅದನ್ನ ಕೊಟ್ಟು ಇದು ಮಾಡಿದ್ರೆ ಆಡಳಿತ ಮಂಡಳಿಯಲ್ಲಿ ಇಟ್ಕೊಂಡು ನಮ್ಮ ಡೈರಿನಲ್ಲಿ ಮೊನ್ನೆ ನಿಂತು ಸೋತಂತ ಕರೀಂ ಆಸ್ತಿಗೌಡ ಅಂತಕ್ಕಂಥ ವ್ಯಕ್ತಿ ಆ ಸೆಕ್ರೆಟರಿನ ಸಸ್ಪೆಂಡ್ ಮಾಡಿ ಇನ್ನೊಬ್ಬನ ಶ್ರೀನಿವಾಸನ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅವ್ರ ಮುಖೇನ ಚುನಾವಣೆ ಮಾಡ್ಸಕ್ಕೆ ಅಂತ ಹೋಗಿ ಯಾವುದೇ ದಾಖಲಾತಿ ಯಾವುದೇ ಆಧಾರ ಇಲ್ಲದೆ ಒಂದು ವೋಟರ್ ಲಿಸ್ಟ್ ಈತ ಮಾಡಿಕೊಟ್ಟಿದ್ದಾನೆ. ಆ ವೋಟರ್ ಲಿಸ್ಟ್ ಮಾಡ್ಕೊಬಿಟ್ಟು ಅದ್ರಲ್ಲಿ ಬರೀತಾರೆ ನಾನು ವೆರಿಫೈ ಮಾಡಿದ್ದೀನಿ ಇದು ಅಂತ ಹೇಳ್ಬಿಟ್ಟು, ಕಡೆಗೆ ನಾವು ಹೇಳುದು ಒರಿಜಿನಲ್ ದಾಖಲಾತಿ ತರ್ಸ್ಕೊಡಿ. ಅಲ್ಲಿ 200 ಚಿಲ್ಡ್ರೆ ಮೆಂಬರ್ಸ್ ಇದ್ದಾರೆ, ಎಲಿಜಿಬಿಲಿಟಿ ಇರುವಂಥದ್ದು 65 ಓಟು. 65 ಓಟಿಗೆ ಇದು ಒಂದು. ಈ ತಿಂಗಳು 23ಕ್ಕೆ ಬೋರ್ಡ್ಸ್ ಮುಗೀತದೆ. ಈತ CDO ಇದು ರೆಡ್ಡಿನವನು ಅಲ್ಲಿಗೆ ಚುನಾವಣಾಧಿಕಾರಿ. ಆಮೇಲೆ ಇಲ್ಲಿ ಒಂದು ಮೀನುಗಾರ ಸಂಘ ಅಂತ ಇತ್ತು ಗವಿ ಮಠದಲ್ಲಿ, ಅದನ್ನು ಎಲ್ಲ ಹಿಂಗೆ ಮಾಡಿ ಅದನ್ನು ಇದೇ ತರ ಮಾಡಿದ್ದಾನೆ. ಅಲ್ಲಿ ಪಡುಗೆರೆಯಿಂದ ಒಂದು ಮೀನುಗಾರ ಸಂಘ ಅಂತ ಇತ್ತು ಜಿನ್ನಾಗರದ ಹತ್ರ, ಅದು ಇದೇ ತರ ಆಗಿದೆ. ಅವನು ಹೇಳ್ಕೊಂಡೋದ್ರೆ ಒಂದು ಡಾಕ್ಯುಮೆಂಟ್ಸ್ ಸಾಕಷ್ಟು ಇದೆ, ನಾನು ಸಾಕಷ್ಟು ಕೊಡ್ತೀನಿ. ಇಂಥ ಚುನಾವಣಾಧಿಕಾರಿ ಮಾಡ್ಕೊಂಡು ನಮ್ಮ MLAಗೆ ನಮ್ಮ CDO ಲೀಗಲ್ ಅಡ್ವೈಸರ್ ನಮ್ಮ MLA ಕೆಲಸನ ಹೆಂಗ್ ಮಾಡ್ಬೇಕು, ಸಹಕಾರ ಸಂಘ ಹೆಂಗ್ ನಡೆಸಬೇಕು ಅಂತ ಹೇಳ್ಕೊಡ್ತಾರೆ. ಇವ್ CDO ಹೇಳ್ತಾನೆ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬಿಟ್ಟು ನಾನು AR ಆಗ್ಬರ್ತೀನಿ, ನಿಮ್ಮನ್ನೆಲ್ಲ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಮ್ಮ ಕಾರ್ಯದರ್ಶಿಗಳಿಗೆ CO-ಗಳಿಗೆಲ್ಲ ರೋಪ ಆಗ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ಇಲ್ಲಿ ಕುಣಿಗಲ್ಲಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ಆತ. ಆ ಮನೆ ನಮ್ಮ ಯುವ ಆಫೀಸ್ ಹಿಂಭಾಗದಲ್ಲಿದೆ. ಅಲ್ಲಿ ಅವ್ನ ಚಲನವಲನ ನೀವು ಯಾರು ಇದ್ರೆ ಗಮನಿಸಿ, ಅವ್ನ ಹಿಸ್ಟ್ರಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ತುಮಕೂರಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದಾನೆ, ಅಲ್ಲಿ ಅವನ ಚಲನವಲನ ಗಮನಿಸಿ ಆತನ ವಿಚಾರ ಗೊತ್ತಾಗುತ್ತೆ. ಈ ತಾಲೂಕಿನಲ್ಲಿ ಎಷ್ಟು ಚುನಾವಣೆನ ನಾವು ಮಾಡಿರ್ಬೋದು, ಅಥವಾ ಯಾವ ಎಂದಾದ್ರೂ ಇಂಥ ಒಂದು ಕನಿಷ್ಠ ವ್ಯವಹಾರ ನೋಡಿದ್ರ? ಈತನ ಮಡಿಕೊಂಡು ಶಾಸಕರು ಸಹಕಾರ ಸಂಘ ಎಲ್ಲ ನಾನು ಕಿತ್ಕೊಂಡ್ಬಿಡ್ತೀನಿ ಅಂತಂದ್ರೆ, ಸಹಕಾರ ಸಂಘದಲ್ಲಿ ಸೇವೆ ಮಾಡಿರ್ಬೇಕು. ಸಂತೆ ಮಾತೂರಿನಲ್ಲಿ ಬಿಲ್ಡಿಂಗ್ ಇರಲಿಲ್ಲ, 25 ಜನಕ್ಕೆ ಸಾಲ ಕೊಟ್ಟಿರಲಿಲ್ಲ. ಇವತ್ತು 1100 ಜನಕ್ಕೆ ಸಾಲ ಕೊಟ್ಟಿದೆ. ಮತ್ತೆ 300-400 ಜನ ಡೆತ್ ಆಗೋಗಿದ್ದಾರೆ ಸಾಲ ತಗೊಂಡಂತವ್ರು. 35 ಲಕ್ಷ ಇದಿದೆ. ಇಷ್ಟೆಲ್ಲ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಕುಂತ್ಕೊಂಡು ಹೇಳ್ತಿದ್ದಂತೆ, ಬಿ ಶಿವಣ್ಣವರು ಇಲ್ಲಿ ಸಾಲ ಎಲ್ಲ ಕೊಟ್ಟಿಲ್ಲ, ಬಿ ಶಿವಣ್ಣವ್ರು ಅರ್ಧ ದುಡ್ಡು ತಿನ್ಕೊಂಡ್ಬಿಟ್ಟವನೆ ಅಂತ. ಆ ಪುಣ್ಯಾತ್ಮನಿಗೆ ಏನು, ಅದು ರಿಟೈರ್ಡ್ ಒಬ್ಬರು ಗ್ರಾಮ ಸೇವಕರು ಅವರು, ಅವನಿಗೆ ಕಿವಿ ಕೇಳಿಸ್ತಾರೆ. ಅಲ್ಲ 85 ವರ್ಷನೋ 90 ವರ್ಷ ಆಗಿದೆ. ಆ ಮಟ್ಟಕ್ಕೆ ಆ ಮನುಷ್ಯನಿಗೆ ಹೋಗಿ ತಲೆ ಕೆಡಿಸ್ತಾರೆ ಅಂತಂದ್ರೆ ಒಂದು ಈಗ ಅಲ್ಲಿ
2 ಕೋಟಿ ಚಿಲ್ಲರೆ ನಾವು ಸಾಲ ಕೊಟ್ಟಿದ್ದೀವಿ ರೈತರಿಗೆ. ಸ್ವಾಮಿ ನೀವು ದುಡ್ಡು ಕೊಡದಿರೋರು ಚೆಕ್ಗೆ ಸೈನ್ ಹಾಕ್ತೀರಾ? ಹೇಳಿ ಸಾಹೇಬ್ರೆ, ನೀವೇ ನಿಮ್ದೇ ಅಂತ ತಿಳ್ಕೊಳ್ಳಿ. ನಿಮ್ಗೊಂದು 50,000 ಸಾಲ ಮಂಜೂರಾಗತ್ತೆ, ಅದು ಅಡಿಷನಲ್ ಸೈಡ್ 10% ಇಡ್ಕತ್ತಾರೆ. ಉಳಿಕೆ ದುಡ್ಡು ನಿಮ್ಗೆ ಚೆಕ್ ಕೊಡ್ತೀವಿ ನಾವು, ನಿಮ್ಮ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಶಿವಣ್ಣ ದುಡ್ಡು ಹೆಂಗ್ ತಿನ್ನಕ್ಕಾಗುತ್ತೆ ಇದನ್ನ? ಇಂಥ ಭ್ರಷ್ಟ ಅಧಿಕಾರಿನ ಇಲ್ಲಿ ಮಡಿಕೊಂಡು ನಮ್ಮ MLA ಅವರು ಸಹಕಾರ ಸಂಘ ಎಲ್ಲ ನಾನು ಕಿತ್ಕೊಂಡ್ಬಿಡ್ತೀನಿ, ಸಹಕಾರ ಸಂಘ ಎಲ್ಲ ಕಿತ್ಕೊಂಡ್ಬಿಡ್ಲಿ, ತಾಕತ್ತಿದ್ರೆ ನಾನು ಬೇಡ ಅಂತ ಹೇಳೋದಿಲ್ಲ. ಜನಸೇವೆ ಮಾಡಿ ಕಿತ್ಕೊಳ್ಳಿ. ಈ ತರ ದುಡ್ಡು ಕೊಟ್ಟು ಕಾಸು ಕೊಟ್ಟು ಆಮೇಲೆ ತಂದಿರ್ತಕ್ಕಂಥ ತವಾ ಕುಕ್ಕರ್ ಜಾಣಗೆರೆಲ್ಲೂ ಹಂಚಿದ್ದಾರೆ, ಮೊನ್ನೆ ಇಲ್ಲೆಲ್ಲ ಹಂಚಿದ್ದಾರೆ. ಜನರಲ್ ಒಟ್ಟಿಗೆ 3,000 ಕೊಟ್ಟಿದ್ದಾರೆ. ನೀವು ಹೋಗಿ ವೆರಿಫೈ ಮಾಡಿ, ಯಾರು ಕೇಳಿ ತಿಳ್ಕೊಳ್ಳಿ. ಸಾಲಗಾರರಿಗೆ 2,000 ಕೊಟ್ಟವ್ರೆ, 1,500 ಕೊಟ್ಟವ್ರೆ, 4,000 ಕೊಟ್ಟವ್ರೆ, 5,000 ಕೊಟ್ಟವ್ರೆ. ಯಾರಪ್ಪನ ಮನೆ ದುಡ್ಡಿದು? ರಂಗನಾಥ್ ಹೇಳ್ತಾರೆ ನಮ್ಮಪ್ಪ ಇನ್ನೊಂದು ಮನೆಯಲ್ಲಿ ಕೂಲಿ ಮಾಡ್ಕೊಂಡು ಡಾಕ್ಟರ್ ಓದಿದ್ರು ಅಂತ. ಅವ್ರು ಡಾಕ್ಟರ್ ಓದಾದ್ಮೇಲೆ ರಂಗನಾಥ್ ಸುಖಕರವಾಗಿ ಜೀವನ ಮಾಡಿರ್ಬೋದು, ಊಟ ಮಾಡಿರ್ಬೋದು. ಅದ್ರ ಹಳೇದ್ ನೆನ್ಕೋಬೇಕು ರಂಗನಾಥ್. ಇವತ್ತು ಈಗ ರಂಗನಾಥ್ ಇಷ್ಟೆಲ್ಲ ಹೇಳ್ತಾರೆ, ಇಲ್ಲಿ ಕುಣಿಗಲ್ ಉತ್ಸವ ಮಾಡಿದೆ ನಾನು ಅಂತ. ಕುಣಿಗಲ್ ಉತ್ಸವಕ್ಕೆ ಎಷ್ಟು ಕೋಟಿ ಖರ್ಚಾಯ್ತು? ಯಾರು ಕೊಟ್ರು? ಯಾರ ಮನೆ ದುಡ್ಡು? ಯಾರಪ್ಪನ ಮನೆ ದುಡ್ಡು? ಕುಣಿಗಲ್ ಉತ್ಸವ ಮಾಡಿದಂತ ಸಂದರ್ಭದಲ್ಲಿ ನೀನು ತಾಲೂಕಿಗೆ ತಗೊಂಬಂದು ಹಂಚಿದೆಯಲ್ಲ, ಎಷ್ಟು ಕುಕ್ಕರ್ ಹೊಡೆದೋದು, ಎಷ್ಟು ನೀರಿನ ಬಾಟ್ಲುಗಳು ಹೊಡೆದೋದು. ರಂಗೋಲಿ ಬಿಡೋರಿಗೆಲ್ಲ ನೀವು ಊರೂರಲ್ಲಿ ಮಾಡ್ತೀರಿ. ಇದು ಯಾರಪ್ಪನ ಮನೆ ದುಡ್ಡು? ಆಲ್ಕೆರೆ ಹೊಸಳ್ಳಿ ದೊಡ್ಡ ಆಸ್ತಿ ಯಾವ್ದಾರ ಮಾರಿದೀಯ ನೀನು? ಯಾವುದು ಮಾರಿಲ್ಲ. ಕುಣಿಗಲ್ ಉತ್ಸವಕ್ಕೆ ಇವತ್ತು 30 ಕೋಟಿ ಖರ್ಚಾಯ್ತು, 40 ಕೋಟಿ ಖರ್ಚಾಯ್ತು ಅಂತ ಹೇಳ್ತಾರೆ. ನೀನ್ ಕಲೆಕ್ಷನ್ ಮಾಡಿರೋದು ಎಷ್ಟು ದುಡ್ಡು? ಒಂದು ಬುದ್ಧಿ ಪೂಜೆ ಮಾಡಕ್ ಹೋಗ್ಬೇಕಾದ್ರೆ ಅವ್ನು ಇಷ್ಟು ಪರ್ಸೆಂಟೇಜ್ ತಗೊಂಡೋಗಿ ಕೊಡದೆ ಹೋದ್ರೆ ಅವ್ನು ಬುದ್ಧಿ ಪೂಜೆ ಮಾಡಕ್ಕೆ ಹೋಗೋದಿಲ್ಲ. ಇದೆಲ್ಲ ಪತ್ರಕರ್ತರಿಗೂ ನಿಮಗೂ ಗೊತ್ತಿದೆ.